ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಕನ್ನಡಿಗ ಮಾಡುವ ಕನ್ನಡ ತಾಯಿ ಮಕ್ಕಳಿಗೆಲ್ಲ ನಮಸ್ಕಾರ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ಕೆಲಸಕ್ಕೆ ಬಂದುಬಿಟ್ಟು ಫ್ರೆಂಡ್ಸ್ ಕಾಲ್ ಮಾಡೋದು, ಗಣೇಶ ಕುಣಿಸಿದ್ದೀವಿ ಬಾಗರು ಇವತ್ತು ಅಂತ. ಸರಿ ಅಂದ್ಬಿಟ್ಟು ನಮ್ಮ ನಾಯಿಂಡಳ್ಳಿಲೆ ಅಲ್ಲಿಂದ ಬಂದಿದ್ದೀನಿ. ಈಗ ನೋಡೋಣ ಬನ್ನಿ ಯಾವುದೇ ರೀತಿ ಇದೆ ಅಂತ ತೋರಿಸ್ತೀನಿ ಗಣೇಶನ. ಇವರೇ ಗಣೇಶ ಕೊಡ್ತಿರೋದು. ಚೆನ್ನಾಗಿದ್ದಾಳ ಫ್ರೆಂಡ್ಸ್. ಪ್ರಸಾದ ಕೊಟ್ಟವ್ರೆ, ಮಂಗಳಾರತಿ ಆಯಿತು, ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಹೋಗಿದೆ. ಯಾವುದು ಬಾಡಿಗೆ ಸದ್ಯಕ್ಕೆ ಬಿದ್ದಿಲ್ಲ. ಬನ್ನಿ ಹೋಗೋಣ ಈಗ ಸ್ಟ್ಯಾಂಡಿಗೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಈಗ ಇಲ್ಲಿ ಯಾವುದೋ ನಮ್ಮ ಯೂಟ್ಯೂಬರ್ಸ್ ಮನೆಗೆ ಬಂದಿದ್ದೀನಿ. ಅವ್ರ ಹೆಸರು ಹೇಳ್ತೀನಿ, ಒಳಗಡೆ ಹೋದ್ಮೇಲೆ ಹೇಳ್ತೀನಿ. ಇನ್ನೊಬ್ಬರು ನಮ್ಮನ್ನು ಹುಡುಕೊಂಡು ಬಂದಿದ್ದಾರೆ, ನಮ್ಮ ಸಬ್ಸ್ಕ್ರೈಬರ್. ಅವರು ಮಂತ್ರಾಲಯದಿಂದ ಬಂದಿರೋದು. ಅವ್ರ ಹೆಸರು ಆಮೇಲೆ ಹೇಳ್ತೀನಿ. ಅವ್ರು ನಗ್ತಾಯಿದ್ರೆ ನಾನು ನೋಡ್ಬಿಟ್ಟು ಬೇಡ ಮಾಡೋಕ್ಕೋಬೇಡಿ ಅಂತ ಪ್ಲೀಸ್ ಅಂತ. ಈಗ ಬನ್ನಿ ಫ್ರೆಂಡ್ಸ್, ಪರಿಚಯ ಮಾಡಿಸ್ತೀನಿ. ಬೆಳಿಗ್ಗೆಯಿಂದ ನಾವು ವೀಡಿಯೋ ಹೋಗಿಲ್ಲ, ಇವತ್ತು ಕೆಲಸ ರಜೆ ಆಯಿತು, ಅದರಿಂದ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ಅವ್ರನ್ನ. ಬನ್ನಿ ಫ್ರೆಂಡ್ಸ್. ಹಾಂ, ಯಾರ್ದು ಫ್ರೆಂಡ್ಸ್? ನೋಡಿ, ಇವರೇ ನಮ್ಮ ಬಾಸ್. ಇವರೇ ಯೂಟ್ಯೂಬರ್ಸ್. ಇವರು ಬಂದಿರೋದು ಊರಿಂದ. ಇವರು ನಮ್ಮ ಬಾಸು. ನಾವೇ ಇವ್ರ ಹತ್ರ ವಿದ್ಯೆ ಕಲಿತಾ ಇರೋದು ಇದ್ರ ಬಗ್ಗೆ. ನೋಡಿ ಯಾವ ಥರ ಮಾಡಬೇಕಂದ್ರೆ ಇವ್ರಗಳು ನೋಡಿ, ಐಡಿಯಾಗಳು ನೋಡಿ ಹೆಂಗೆ ಅನಿಸ್ಕೊಂಡಿದ್ದಾರೆ. ಒಂದು ವರ್ಷದ್ದೆಲ್ಲ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಗೈಸ್, ಈಗ ಯೂಟ್ಯೂಬ್ಗೆ ಇಷ್ಟೊಂದು ಭಯ ಅಂತ ನೋಡಿ ಮಗ ತರ್ಸೋ ಹೋಗ್ಲಿ. ಇವರೇ ಚಿಕ್ಕಿ ನೋಡ್ಕೊಳ್ರಿ. ನಾವು ಯಾಕೆ ಹೇಳ್ತಿರ್ತೀವಿ ಅಂದ್ರೆ, ಯೂಟ್ಯೂಬ್ ಅನ್ಕೊಂಡಷ್ಟು ಈಸಿನೂ ಅಲ್ಲ, ಅನ್ಕೊಂಡಷ್ಟು ಕಷ್ಟನೂ ಅಲ್ಲ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದಕ್ಕೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಾವು ಹೇಳಿದ್ರು ಫಾಲೋ ಮಾಡ್ತೀವಿ ಅಂದ್ರೆ ಅದು ಇದು ಕಷ್ಟ ಆಗಲ್ಲ. ಬಟ್ ನಾವು ಯಾವಾಗ ಅದನ್ನ ಕೇಳಲ್ಲ, ನಾವು ಅದನ್ನ ಯಾಕೆ ಕೇಳಬೇಕು ಅನ್ನೋ ಮನಸ್ಥಿತಿಗಳು ಬಂದಾಗ ಅದು ಆಟೋಮೆಟಿಕ್ ಆಗಿ ಹೇಳಿದ್ ನನ್ ಕ್ಲಿಯರಿಟಿ ಅರ್ಥ ಆಗಿದೆ. ಇದು ನನ್ನ ಕೈಲಿ ಆಗೋದಿಲ್ಲ. ಯೂಟ್ಯೂಬ್ ಬೇಡವೇ ಬೇಡ. ಇಂಥ ಜನಕ್ಕೆ ಹೇಳ್ಬೇಡಪ್ಪ. ನೀನ್ ಮರ್ಯಾದೆ ಕಳಿಲೂ ಬೇಡ. ನೀನ್ ಮರ್ಯಾದೆ ಕಳಿಬೇಡ, ಆಯ್ತಾ? ಯಾವಾಗ್ಲೂ ಅಷ್ಟೇ. ಹಾಗೆ ಕ್ಲಿಕ್ ಮಾಡಿ ಬಸ್. ನೀನ್ ಹೇಳಲ್ಲ ಅಂತ ಸರ್ ಮುಂದ. ಓಕೆ, ತಮ್ಮೇಲೆ ಇದೆ, ಸೂಪರ್ ಆಗಿರುತ್ತೆ ಸರ್. ನಿಮ್ ಮುಂದೆ ಪ್ರಾಮಿಸ್ ಹಾಕ್ಸ್ಬಿಡಿಸ್ತಾರ. ನಾನು ಏನ್ ಕಾಲ್ ಹೇಳಿದ್ರೆ ನೀನ್ ಭಯಂಗಿಲ್ಲ, ಹೇಳಂಗಿಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಒಂದು ಪಾಲಿಸಿ ಇದೆ. ಹೇಳಿ ಸರ್. ಯುದ್ಧ ಭೂಮಿಗೆ ಬಂದ್ಮೇಲೆ ಯುದ್ಧ ಮಾಡದೆ ವಾಪಸ್ ಹೋಗೋದಿಲ್ಲ. ಸೋತ್ರ ಸಿಗ್ತಿಲ್ಲ, ಈ ಅಪ್ಪನ ಬಾಯಿಗೆ ಸಿಗಲ್ಲ. ಯಾರ್ದು ಒಬ್ರದ್ದೊಂದು ಲಕ್ಷ ಬರ್ತಿದ್ದೀನಿ. ಅವರು ನನ್ನ ಕಷ್ಟ ಅಂದಾಗ 4.5 ಲಕ್ಷ ಕೊಟ್ಟು ನನ್ನನ್ನು ಯಾರು ನಮ್ಮದೇ ಕಾಲದಲ್ಲಿ ರೋಡಲ್ಲಿ ಮಲಗ್ತಿದ್ದಾಗ ದುಡ್ಡು ಕೊಟ್ಟಿದ್ರು. ನನ್ನ ಕಾಲೇಜಲ್ಲಿ ಜೂನಿಯರ್ ಆಕ್ಚುಲಿ ಅವರು. ಅದೇ ನಾವು ಅದೆಲ್ಲ ನನ್ನ ಇಡೀ ಫ್ಯಾಮಿಲಿ ಕೈ ಬಿಟ್ಟಾಗ, ನಮ್ಮ ಅಪ್ಪ ಅಮ್ಮನು ಸೇರಿ ಕೈ ಬಿಟ್ಟಾಗ ಕೈ ಹಿಡಿದೆತ್ತವ್ರು, ಆಯ್ತಾ? ಆದ್ರೆ ಇವತ್ತು ಅವರು ಯಾರಿಗೋ ಕೊಡಿಸಿ ಅದು ಒಂದಷ್ಟು ಸಾಲ ಆಗಿದೆ, ಒಂದು 14-15 ಲಕ್ಷ. ಇನ್ನು ಉಳಿದಿರೋದೆಲ್ಲ ಅಲ್ಲೇ ಇದೆ ದುಡ್ಡು. ಆಕ್ಚುಲಿ ಟೋಟಲ್ ಅಲ್ಲಿ ನೋಡ್ಕೊಳ್ಳಿ ಎಷ್ಟು ಈ ವಿಷಯದಲ್ಲಿ ಭಯ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಗೈಸ್, ಈಗ ಸ್ಟಾರ್ಟ್ ಮಾಡೋ, ಲೈವ್ ಮಾಡೋ, ಏನ್ ಭಯ ಪಡ್ಬೇಡ, ಮಾಡ್ತಾರೋ. ನಾನು ಹೇಳಿದ್ನಪ್ಪ, ನಾನು ಇವಾಗ್ಲೇ ಹೇಳ, ಬರೀ 3 ತಿಂಗಳು ಗೊತ್ತಾಯ್ತಾ? ಹೊಸ ID ಕ್ರಿಯೇಟ್ ಮಾಡಿ ಕಳಿಸಿ. ಇದನ್ನ ಬಿಟ್ಟಾಕೋ, ಅಲ್ಲೇ ಇಟ್ಕೊಳ್ಳಿ. ID ಇರುತ್ತೆ, ಹೊಸ ID ಕ್ರಿಯೇಟ್ ಮಾಡಿ. ನಾವು ಒಂದ್ರಲ್ಲೇ ಮಾಡ್ತಿಲ್ವಾ ಎರಡೆರಡು? ಈಗ ನೋಡಿ, ಹೌದು ನೋಡಿ, ಇಲ್ಲಿದ್ಯಾ? ಇಲ್ಲೋದ್ನ ಸ್ವಿಚ್ ಅಕೌಂಟ್ ಇದೆ, ಮೇಲ್ ID ಇಲ್ಲಿ ನೋಡಿ, ನಾವು ನಿಗೂಢ ಓಪನ್ ಮಾಡ್ತೀನಿ, ಇಲ್ಲಿ ಅದ್ರದ್ದು ಬರುತ್ತೆ. ಈಗ
ಸೊ ನಾವು ಹೇಳಿ ಅದು ಮಾಡಕ್ಕೆ ಎಷ್ಟೊತ್ತು ಸರ್? ಎಷ್ಟು ಈಗ ಒಂದು 3-4 ನಿಮಿಷದ ಕೆಲಸ. ಗೈಸ್ ಈಗ ಇನ್ನೊಂದು ಸರ್ಪ್ರೈಸ್ ಕೊಡ್ಬೇಕು ನಿಮಗೆ. ಹಿಂಗೆ ಹೋಗಿ ನಮ್ಮ ಅದು ಮೇಲ್ ಐಡಿ ಕ್ರಿಯೇಟ್ ಮೇಲ್ ಐಡಿ ಕ್ರಿಯೇಟ್ ಮಾಡ್ಕೋ. ಹೌದಾ? ಹ್ಞೂ ಬರೋದೇ ಇಲ್ಲ ಮೇಲ್ ಐಡಿ ಮಾಡೋದು ಸರ. ಒಟ್ಟು ನೋಡಕ್ಕಷ್ಟೇ ಹಿಂಗೆ ಆಲ್ರೆಡಿ 0 ಅಲ್ಲ ಭಾವನೆ ಹೊರಗೆ ಹೋಗ್ಬಿಡ. ನಾನು ಹೇಳ್ಕೊತೀನಿ ಸ್ವಲ್ಪ ಕಷ್ಟ. ನೋಡೋದಕ್ಕೆ ಸರ್ ಈಗ ಸರ್ಪ್ರೈಸ್ ಕೊಟ್ಬಿಡೋಣ ಶ್ರಾವಣಿದು. ಶ್ರಾವಣಿನ ಕರ್ಸಿಲ್ಲ ಬರ್ಲಿಕ್ಕೆ ಮಾತಾಡ್ಲಿ. ಬೇಡ ಹಾಂ ಬೇಡ, ಶ್ರಾವಣಿ ಕೂಗು ಅಂದ್ರೆ ಬೇಡ, ಲೇಟ್ ಆಗುತ್ತೆ ಬಾಬಾ. ಶ್ರಾವಣಿ ಫೋನ್ ಮಾಡ್ತೀನಿ ನಾನು. ಶ್ರಾವಣಿ ಬೇಡ, ಫೋನ್ I don't ಮಾಡಿಬಿಟ್ಟು like. ಇಲ್ಲೇ ಇವ್ರಿಗೆ ಲೈವ್ ಅಲ್ಲೇ live ಫೋಟೋದೇ ತೋರಿಸ್ಕೊಣ. ಓಕೆನಾ? ಲೈವ್ ಇದು ವಿಡಿಯೋ ಕಾಲ್ ಮಾಡಿ ಆನ್ ಮಾಡಿ ತೋರಿಸ್ಬಿಡಿ ಶ್ರಾವಣಿ. ಬೇಡ ಬೇಡ ಸರ್, ನಾನು ನೋಡಕ್ ಇಷ್ಟ ಇಲ್ಲ. ಯಾಕೆ? ನಮ್ ನಿಯಮ ಸಿಸ್ಟರ್ ನೋಡ್ಬೇಡ ಅಂತ ಹೇಳಿದಾರೆ ಅವತ್ತು. ಯಾರು ಶ್ರಾವಣಿನೇ ನೋಡ್ಬೇಡ ಅಂತ ನಾನು. ನೋಡಿ ಸರ್, ಕರ್ರಿಗೆ ಹೆಗ್ಗಣ ಇದ್ದಂಗ ಅವಳು ಯಾಕೆ ಬೇಕಂತ. ಕರ್ರಿಗೆ ಅಯ್ಯೋ ಯಾರು ಹೇಳಿದ್ರು ಗೈಸ್ ನೋಡಿ, ಒಬ್ಬ ವ್ಯಕ್ತಿನ ನೋಡಿದ್ರೆ ಈ ತರ ಮಾತಾಡೋದು ತಪ್ಪು ಅಲ್ವಾ? ನೀನ್ ಜಗಳ ಹಚ್ತಾ ಇದೀಯಾ? ನೋಡಿ ಸರ್, ಇದಿಂಗೆ ಅಂತ ನನಗೆ ಗೊತ್ತಾಗಿಲ್ಲ. ಅದಿಂಗೆ ಶ್ರಾವಣಿ, ಯಾರೋ ಬಟ್ ಐ ಡೋಂಟ್ ಲೈಕ್ ಇಟ್. ಏನ್ ಐ ಡೋಂಟ್ ಲೈಕ್ ಇಟ್? ಒಬ್ಬ ಮನುಷ್ಯನ ನೋಡಿದ್ರೆ ಬೇಡ, ನೋಡಿದ್ರೆ ಹೆಂಗ್ ಮಾತಾಡ್ತೀಯ ನೀನು? ನನ್ಗೆ ಯಾಕೆ ಬೇಕು ಅವ್ರ ಗೊಡೆ? ನನ್ಗೆ ಬೇಡವೇ ಬೇಡ. ಗೈಸ್ ನೋಡಿ, ನೆನ್ನೆ ಸಿಂಧುನೂರಿಂದ ಬಂದಿರೋದು ಪಾರ್ಟಿ ಇವರು. ನೋಡಕ್ಕೆ ಕಳ್ಳು ತೋರಿಸ್ತಿದ್ದಿಲ್ಲ ಬಾವ. ಏನ್ ಸರ್ ಇದು? ಏ ಮಮ್ಮ ತೋರಿಸ್ಬಿಡಿ. ಆಯ್ತು ಬೇಡ ಸರ್. ಸರ್ ನಾನು ಏನ್ ಹೇಳಿದೆ ಸರ್, ನಾನು ಲೈಕೇ ಮಾಡಿದ್ನ. ನಾನು ಹೇಳಿದಲ್ಲ ಯಾವ ಶ್ರಾವಣಿನೇ ಬೇಡ ಏನೂ ಬೇಡ ಅಂತ. ಮರ್ಯಾದೆ ಕಾಳು ಇಟ್ಟಿರ್ತೀನಿ ಬಾವ. ಅದಕ್ಕೆ ನಮ್ಮ ಸಿಸ್ಟರ್ ಅಂತಿದ್ಲು. ಅದಕ್ಕೆ ಹೇಳಿರೋದು ಅವಳು ದೇವರೇ ಗೊತ್ತಿಲ್ಲ, ನನ್ ಸೆನ್ಸ್ ಹೊಡಿತಾ ಇತ್ತು. ಆಮೇಲೆ ನಮ್ಮ ಭಾವ ಕಳಿಸಿದ್ದಂದಾಗ ಆ ಲೈವಲ್ಲಿ ನಮ್ಗೆ ಸೆನ್ಸ್ ಹೊಡಿತು. ಆದ್ರೂ ನಾನು ಯಾಕೆ ಮಾಡ್ತಾರೆ ಬಿಡಿ, ಇಷ್ಟೊಂದು ಬ್ರಿಲಿಯಂಟ್ ಇಲ್ಲ ಅನ್ಕೊಂಡ್ರೆ. ಯಾಕಂದ್ರೆ ಇವರು ನಮ್ದು ವಿಡಿಯೋ ಸರ್, ಇವನು ಲೈವ್ ಮಾಡ್ಬೇಕನ್ನೋ ಮೆಸೇಜೇ ಹೋಗ್ತಾ ಇರ್ಲಿಲ್ಲ. ಅದೇನಾಗಿದೆ ಅಂದ್ರೆ ಗೊತ್ತಾಗಲ್ಲ. ನಾನು ಒಂದು ಸ್ವಿಚ್ ಅಕೌಂಟ್ ಮಾಡ್ತೀನಿ. ಓಕೆ ಗೈಸ್, ಇಷ್ಟು ಹೇಳ್ಬಿಟ್ಟು ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಮೇಲ್ ಐಡಿ ಇರ್ಬೇಕಲ್ಲ ಬೇರೆ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಈ ವಿಡಿಯೋ ನಾಳೆ ನೈಟ್ ಅಪ್ಲೋಡ್ ಆಗುತ್ತೆ ನನ್ನ ಯೂಟ್ಯೂಬಲ್ಲಿ ನೋಡಿ ಫ್ರೆಂಡ್ಸ್. ಶ್ರಾವಣಿ ಇಲ್ಲ. ಥ್ಯಾಂಕ್ ಯು, ಬಾಯ್ 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 ಬಾಯ್.